ಕೇವಲ ಒಂದು ವ್ಯಕ್ತಿಯ ಕಥೆಯಲ್ಲ, ಇದೊಂದು ದಂತಕತೆ. ಇದು ಒಂದು ಮೌಲ್ಯಗಳ ಪಯಣ, ಒಂದು ನಿಷ್ಠೆಯ ಗಾಥೆ. ಸಮಯದ ಹರಿವಿನಲ್ಲಿ ಕೆಲವರು ಬರುತ್ತಾರೆ, ಕೆಲವರು ಹೋಗುತ್ತಾರೆ. ಆದರೆ ಕೆಲವರು ತಮ್ಮ ಗುರುತನ್ನು ಕಾಲದ ಮೇಲೆ ಅಚ್ಚೊತ್ತಿ ಹೋಗುತ್ತಾರೆ. ಕನಕಪುರ ತಾಲೂಕಿನ ಗೊಲ್ಲಹಳ್ಳಿ ಎಂಬ ಪುಟ್ಟ ಗ್ರಾಮ. ಅಲ್ಲೊಂದು ಸರಳ ಕುಟುಂಬ. ಆ ಸರಳ ಕುಟುಂಬದ ಯಜಮಾನ ಮುನಿವೆಂಕಟಯ್ಯ, ಮನೆಯೊಡತಿ ಮುನಿವೆಂಕಟಮ್ಮ. ಇಂತಹ ಸುಂದರ ಸಂಸಾರದಲ್ಲಿ ಹುಟ್ಟಿದವರು ಸನ್ಮಾನ್ಯರು. RMPHS ಎಂಬ ಶಾಲೆಯಲ್ಲಿ ಮೊದಲ ಹೆಜ್ಜೆಗಳು, ಜೀವನದ ಪಾಠವನ್ನು ಕಲಿಸಿದ ದಿನಗಳವು. ಅವರ ಕನಸುಗಳು ಆಕಾಶಕ್ಕಿಂತ ಎತ್ತರ. ಮಂಡ್ಯದ PES ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಅವರ ಕನಸುಗಳಿಗೆ ರೂಪ ನೀಡಿದ ಕ್ಷಣ. ದೊಡ್ಡವರು ಕೆಳಗನಿಂದ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಅವರು ನೋಡ್ಕೆಲ್ಲ ಚೆನ್ನಾಗಿರ್ಲಿ ಅಂತ ಸಂತೋಷ. ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಸ್ಪೆಷಲ್ ಡೇ, ಕಾಜುದ್ ಬರ್ಡೇ. ಅಂಡ್ ಜೊತೆಲಿ ಸೂನಾಗಿ ಅವರು ರಿಟೈರ್ಡ್ ಕೂಡ ಆಗ್ತಾ ಇದ್ದಾರೆ. ಸೊ ಐ ಜಸ್ಟ್ ವಾಂಟ್ ಟು ವಿಶ್ ಯು ಹ್ಯಾಪಿ ಬರ್ಡೇ ರಾಜು, ಅಂಡ್ ಫಾರ್ ಯುವರ್ ಅಚೀವ್ಮೆಂಟ್, ಯುವರ್ ಲೈಫ್ ಟೈಮ್ ಡೆಡಿಕೇಶನ್ ಟುವರ್ಡ್ಸ್ ಯುವರ್ ವರ್ಕ್ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ದೀರಾ. ಇನ್ನಾದರೂ ಆರೋಗ್ಯ, ಮನೆ, ಹೆಂಡತಿ, ಮಕ್ಕಳು ಕಡೆ ಗಮನ ಕೊಡಿ. ಹ್ಯಾಪಿ ಬರ್ಡೇ ಅಪ್ಪ. ವಿಶಿಂಗ್ ಯು ಅ ಲಾಂಗ್ ಲೈಫ್ ಫುಲ್ ಆಫ್ ಹ್ಯಾಪಿನೆಸ್. ನೀವು ನಮಗೆಲ್ಲ ನಮಗಾಗಲಿ ನಮ್ಮ ಫ್ಯಾಮಿಲಿಗಾಗಿ ಏನು ಮಾಡ್ತೀರಾ. ವಿ ನೋ ವಾಟ್ ಯು ಡೂ, ಹೌ ಹಾರ್ಡ್ ಯು ವರ್ಕ್, ಆ್ಯಂಡ್ ವಿ ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ಇಟ್. ಐ ನೋ ವಿ ಡೋಂಟ್ ಸೇ ಇಟ್ ಆಫನ್, ಬಟ್ ವಿ ಲವ್ ಯು, ಆ್ಯಂಡ್ we're just thankful for all these years, and we also wish you a happy retirement as well. Hi, Afam. First of all, thank you so much for everything you've done for this family. Over the years, I know we haven't been close, but Mom has told me about how you've been raised from poverty and all your hard work. That's one thing I admire about you, is that you came from nothing and you built an empire. You're one of the most selfless person I've ever seen. You've always put everyone's needs above your needs. I'm really proud of you. Now it's my turn to make you proud. Happy retirement, happy birthday, I love you, and please take care of your health. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅಣ್ಣ ನಮಸ್ತೆ. ಇವತ್ತು ಒಂದು ನಿಮ್ಮ ವಿಶೇಷವಾದಂತಹ ಹುಟ್ಟುಹಬ್ಬ. ಈ ನಿಮ್ಮ ವಿಶೇಷವಾದಂಥ ಹುಟ್ಟುಹಬ್ಬಕ್ಕೆ ನಿಮ್ಮ ಪ್ರೀತಿಯ ತಮ್ಮನ ಸ್ನೇಹಿತನಾಗಿ, ನಿಮ್ಮ ಮಗನಾಗಿ ನನ್ನ ಶುಭಾಶಯ. ನೀವು ಪ್ರೀತಿಯ ಮಗು ರಾಜುವಿನಿಂದ ಗೌರವಯುತವಾದಂಥ MGR ಸಾರಾಗಿ ಬೆಳೆದಿದ್ರಲ್ಲಿ ನಿಮ್ಮ ಪಾತ್ರ, ನಿಮ್ಮ ಹಸಿವು ಎಲ್ಲರಿಗೆ ಸಂತೋಷ ಕೊಡಬೇಕು ಅನ್ನೋ ಒಂದು ಕಾಳಜಿ ನಿಮಗೆ ತುಂಬಿ ತುಳುಕ್ತಾ ಇದ್ರಿಂದ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಯ್ ಮುನಿ. ಆತ್ಮೀಯ ಗೆಳೆಯ ಮುನಿಗೋಪಾಲ್ ರಾಜುಗೆ 60ನೇ ವರ್ಷದ ವಿಶೇಷ ಹುಟ್ಟುಹಬ್ಬದ ಶುಭಾಶಯಗಳು. ವಿಶೇಷ ಯಾಕೆ ಅಂದರೆ 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾ ಇದೆಯಾ, ಆದರೆ ನಾನು ನಿನ್ನನ್ನು ಚಿಕ್ಕ ವಯಸ್ಸಿನಿಂದ ನೋಡಿದ್ದೀನಿ. ಆ ಮಿಡ್ಲ್ ಸ್ಕೂಲಲ್ಲಿ ಇದ್ದಾಗ, ನಾವು ಕಾಲೇಜ್ವರೆಗೂ ಬಂದಾಗ ಆ ಮುಗ್ಧತೆ, ಆ ಸ್ನೇಹ, ಆ ಪ್ರೀತಿ ಏನಿತ್ತು, ಈಗಲೂ ಕೂಡ 60 ವರ್ಷ ಆದರೂ ಕೂಡ ಅದನ್ನು ಗುರುತಿಸ್ತಾ ಇದ್ದೀನಿ. ನನ್ನ ಮುನಿ ಸ್ನೇಹ ಹಾಡುಗಳ ಕಾರ್ಯಕ್ರಮದಲ್ಲಿ ಮುನಿಗೆ ಯಾವಾಗಲೂ ಪ್ರೈಸಸ್ ಕೊಡ್ತಾರೆ. ಅಂದಿನ ಮೆಲೋಡಿ ಇವತ್ತು ಉಳ್ಕೊಂಡಿದೆ. ಆತ್ಮೀಯರಿಗೆ ಮುನಿಗೋಪಾಲ್ ರಾಜು, ಪ್ರೊಫೆಷನಲ್ ಇದ್ರವ್ರಿಗೆ MGR ಒಟ್ಟಾಗಿ ಹೇಳ್ಬೇಕು ಅಂದ್ರೆ ಅವ್ರದ್ದು ಒಂಥರ ಕಂಪ್ಲೀಟ್ ಪ್ಯಾಕೇಜ್. ಯಾವಾಗಲೂ ಹೇಳ್ತಾ ಇರ್ತೀನಿ, ನೆಕ್ಸ್ಟ್ ವಿಶ್ವೇಶ್ವರಯ್ಯ ಅಂದ್ರೆ ಅವರೇನೆ, ಅಷ್ಟು ಡೆಡಿಕೇಟ್ ಅವರು ವರ್ಕಲ್ಲಿ. ಸೊ ಅವ್ರಿಗೆಲ್ಲದು ಒಳ್ಳೇದಾಗ್ಲಿ, ದೇವ್ರ ಅವ್ರನ್ನ ಒಳ್ಳೇದು ಮಾಡಿದ್ದ ಹಾರೈಸಿ. ನಾನು ರಾಜು ಸರ್ಗೆ ಫಸ್ಟ್ ಗಾಲ್ಫ್ ಕೋರ್ಸ್ನಲ್ಲಿ ತೆಗಿಯಾರೆ. ರಾಜು ಸರ್ ವೆರಿ ಗುಡ್ ಗಾಲ್ಫರ್, ಭಾಳ ಚೆನ್ನಾಗಿ ಆಡ್ತಾರೆ. ಗಾಲ್ಫ್ ಎಂಥ ಗೇಮ್ ಅಂದರೆ ಇಟ್ಸ್ ವೆರಿ ಅಡಿಕ್ಟಿವ್. ಒಂದ್ಸಲಿ ಆಡಿದ್ರೆ ವಾರಕ್ಕೆ 5-6 ಸಲ ಆಡಲೇಬೇಕು ಅಂತ ಮನಸ್ಸಲ್ಲಿ ಅನಿಸುತ್ತೆ. ಆದರೆ ಅಂಥ ಸ್ಪೋರ್ಟ್ನನ್ನು ಬಿಟ್ಟು ರಾಜು ಸರ್ ಅವರ
commitment towards his job. Yesterday, he has completely stopped playing golf for the last, I think, 3-4 years. But he ಕೆಲಸ ದಿನಕ್ಕೆ 14-12 ಕೆಲಸ ಮಾಡ್ತಾರೆ. I have known a lot of bureaucrats. I have met a lot of officers. Somebody is so easily approachable. Somebody is always on the job. I can highly recommend your name. I wish you all the best for your happy retired life. I also wish you a very, very happy birthday, sir. 60 ಕ್ಲಬ್ ಜಾಯ್ನ್ ಆಗ್ತಿದ್ದೀರಿ. 60 ಆದ್ಮೇಲೆ ಗಾಲ್ಫ್ ಸಿಗುತ್ತದೆ. ಸ್ವಲ್ಪ ತೋರಿಸ್ಬಿಡಿ ಸರ್ ಹೆಂಗಾಗ್ತದೆ. Namaskara. Today is a moment of pride, gratitude and emotion for me. I want to speak about my friend Muni Gopala Raju. Raju, as friends and family fondly call him. Nigemella gottide, Raju was born in Kanakapura into a low middle class family. Raju's parents worked tirelessly to educate all their 7 children. When the family supported Raju in pursuing his engineering, no one would have ever imagined that this single decision would one day become the foundation and growth and upliftment of the entire family. I first met Raju when Raju joined FTS as an assistant engineer. Our interactions weren't limited to work. We met more often on the cricket field. I still remember watching Raju bat and being struck by that unusually high backlift. Much later, I realized that the same technique is now celebrated in some of today's most successful batsmen like Abhishek Sharma, Ishant Kishan, Sanju Samson. To me, that high backlift symbolizes something far deeper, high ambition and high thinking. ನಮಸ್ಕಾರ ರಾಜು ಅವರೇ, ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಬಗ್ಗೆ ಈಗ ಒಂದೇ ನಿಮಿಷದಲ್ಲಿ ಮಾತಾಡೋ ಅನ್ನೋದು ಅದೊಂದು ದೊಡ್ಡ ಕಷ್ಟದ ಕೆಲಸನೇ. ಪ್ರಾಬಬ್ಲಿ ನಮ್ಮ ಮಾತುಕತೆ ಮತ್ತು ಒಡನಾಟನ ಗಟ್ಟಿಗೊಳಿಸಿದ್ದು ರಾಜ್ಕುಮಾರ್. ನಿಮಗೂ ರಾಜ್ಕುಮಾರ್ ಅವ್ರ ಬಗ್ಗೆ ಅಭಿಮಾನ ಇದೆ, ಅವರ ಆದರ್ಶಗಳನ್ನು ನೀವು ನಂಬ್ತೀರಾ ಅಂದಾಗ ನಾವು ಸಹಜವಾಗಿ ಹತ್ತಿರ ಆಗಲೇಬೇಕಾದಂಥ ವಿಷಯ. ಯಾಕಂದ್ರೆ ನನಗೂ ಅವರು ಭಾಳ ಹತ್ರ. ಮತ್ತು ನಾನು ಹೇಳಿದ್ರೆ ಭಾಳ ಜನ ನಂಬದೇ ಇರ್ಬೋದು, ಆ ಸಮಯದಲ್ಲಿ ನೀವು ಭೈರಪ್ಪನವರ ಕಾದಂಬರಿ ಬಗ್ಗೆ ಚರ್ಚೆ ಮಾಡ್ತಿದ್ರಿ. ನನ್ನ ನೆನಪಿದೆ, ಅಂಚು ಕಾದಂಬರಿ ಓದಿ ಬೆಟ್ಟದ ತಪ್ಪಲಿಗೆ ಹೋಗಿ ಆ ಪಾತ್ರಗಳು ಅಲ್ಲಿ ಹೇಗೆ ನಡೆದಾಡಿರ್ಬೋದು ಅಂತ ನಾವು ಮಾತಾಡ್ತಿದ್ವಿ. ಶ್ರೀ ಅಶ್ವಥ್ ಭಾವಗೀತೆಗಳು ಕೇಳ್ತಾ ಇದ್ವಿ, ಚಿ ಉದಯಶಂಕರ್ ಭಕ್ತಿಗೀತೆಗಳನ್ನು ಸಿಂಪ್ಲಿಸಿಟಿ ಬಗ್ಗೆ ಮಾತಾಡ್ತಿದ್ವಿ, ತೇಜಸ್ವಿ ಕಥೆಗಳ ಬಗ್ಗೆ ಮಾತಾಡ್ತಿದ್ವಿ. ಆವತ್ತಿನ ರಾಜು ಒಬ್ಬ ಕಲಾಭಿಮಾನಿ, ಕಲಾಸಕ್ತ, ಭಾಳಷ್ಟು ಕ್ಯೂರಿಯಾಸಿಟಿ ಇಟ್ಕೊಂಡವರು. ಯಾರೋ ಹೇಳ್ತಾರೆ ಒಬ್ಬ ರಾಜನಿಗೆ ಪಿಟೀಲ್ ಬಾರಿಸಕ್ಕೆ ಬಂದರೆ ಆ ದೇಶ ಸುಭಿಕ್ಷವಾಗಿರುತ್ತೆ ಅಂತ. ಹಾಗೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇಷ್ಟೊಂದು ಅಭಿರುಚಿ ಇಟ್ಕೊಂಡವರು ನನಗೆ ಭಾಳ ಆಶ್ಚರ್ಯ ಮತ್ತು ಇನ್ನೂ ಆತ್ಮೀಯರಾಗ್ತಾ ಬಂದ್ರಿ. ನಿಮ್ಮದೇ ಇಲಾಖೆಯ ಕಿರಿಯರನ್ನು ನೀವು ಜೊತೆ ಕರ್ಕೊಂಡು ಹೋಗ್ತಿದ್ದ ರೀತಿ, ಅವರಿಗೆ ಪ್ರೋತ್ಸಾಹ ಕೊಡ್ತಿದ್ದ ರೀತಿ, ಆ ವಿಚಾರದಲ್ಲಿ ನಿಮಗೊಂದು ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ. ಹಾಗೆ ನಮ್ಮ ಕುಟುಂಬದಲ್ಲೂ ಕೂಡ ನೀವು ಮತ್ತು ನಿಮ್ಮ ಶ್ರೀಮತಿ ನಮ್ಮ ಹಿರಿಯರನ್ನು ನೋಡ್ಕೊಳ್ಳೋ ರೀತಿ ಮತ್ತು ನಮ್ಮಲ್ಲೇ ನಮ್ಮ ಕುಟುಂಬದ ಕಿರಿಯರಿಗೆ ಪ್ರೋತ್ಸಾಹ ಕೊಡೋ ರೀತಿ ನಿಜವಾಗ್ಲೂ ಮಾದರಿ. ಇದು ಹೀಗೆ ಮುಂದುವರಿಲಿ. ಪ್ರಾಬ್ಲಿ ನಾಳೆಯಿಂದ ನಿಮ್ಮ ಒಂದು ಅಫಿಷಿಯಲ್ ಕಾರ್ಯಗಳೇನಿರುತ್ತೆ ಅದು ಮುಗಿಯುತ್ತೆ. ಆಫೀಸ್ಗೆ ಹೋಗದೇ ಇರ್ಬೋದು, ಬಟ್ ನಿಮ್ಮ ಚೈತನ್ಯ ಅಂಥದ್ದು ಅಂದರೆ ನೀವು ಸುಮ್ಮನೆ ಕೂರಲ್ಲ, ನೀವು ಇನ್ನಷ್ಟು ಯೋಜನೆಗಳನ್ನ ಇಟ್ಕೊಂಡಿರ್ತೀರ, ಮಾಡ್ತೀರ. ಸೊ ಅವ್ರು ಎಷ್ಟೇ ಟಾಪ್ ಪೊಸಿಷನಲ್ಲಿದ್ರೂ ಸೊ ಹಿ ಈಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಸೊ ಅವರ ಹೆಲ್ಪಿಂಗ್ ನೇಚರಿಂದ ಅವರು ಬೆಳೆದು ಅವ್ರ ಜೊತೆಗೆ ಸುಮಾರು ಜನನ ಅವರು ಬೆಳೆಸಿದ್ದಾರೆ. ಮುಂದೆಯೂ ಇದೇ ರೀತಿ ನಿಮ್ಮ ಅಮೂಲ್ಯ ಮಾರ್ಗದರ್ಶನ ನಮಗೆ ದೊರೆಯಲಿ ಎಂದು ನಾವು ಆಶಿಸುತ್ತೇವೆ. ನಿಮ್ಮ ಮುಂದಿನ ಜೀವನವು ಆರೋಗ್ಯ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ಹಾರೈಸುತ್ತೇನೆ. ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ 20-25 ವರ್ಷದಿಂದ ಪರಿಚಯ ಇದೆ. ಆಗಿದ್ದರು, ಆಗಿದ್ದಾಗ ಹೆಂಗಿದ್ದಾರೆ, MD ಆಗಿದ್ರು ಕೂಡ ಹಂಗೆ ಇದ್ದಾರೆ. ಅವ್ರ ಮಾರ್ಗದರ್ಶನನೇ ಇವತ್ತು ನನಗೆ ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಆಯ್ತಾ ಇದೆ. ಆ ಥರ ವ್ಯಕ್ತಿ ಇನ್ನು ಸಿಗೋದು ಕಷ್ಟನೇ. MGR sir is a leader who simply does not hold the position and gives instructions. He is much more than what he held, guided us, empowered us and encouraged us to give our best performance. Thank you very much MGR sir. We always stand with you because we respect and admire your personality even more than position what you held.
ಥ್ಯಾಂಕ್ ಯು ಸರ್. ಸರ್, ನೀವು ಮೊನ್ನೆ ಮಾತಾಡುವಾಗ ಕೇಳಿದ್ವಿ ಸರ್, ಯಾವ ರೀತಿ ಇದೆಲ್ಲ ಕೆಲಸಗಳು ಇಷ್ಟು ಪ್ರೆಷರಲ್ಲಿ ಯಾವ ರೀತಿ ಮಾಡ್ತಾ ಇರ್ತೀರಿ ಸರ್ ಅಂತ ಹೇಳಿದರೆ, ತಾವು ಹೇಳಿದ್ರಿ ಒಂದು ಮಾತು, ಏನಿಲ್ಲ ಸುಮ್ಮನೆ ಕೆಲಸ ಮಾಡ್ಕೊತ ಹೋಗಿ ಸಕ್ಸಸ್ ಅನ್ನೋದು ಬರುತ್ತೆ, ಹೆಸರು ಅನ್ನೋದು ಬರುತ್ತೆ ಅಂತ ಹೇಳಿದರೆ, ಅದಂತೂ ತುಂಬ ಇಷ್ಟ ಆಯಿತು ಸರ್. ನಾವು ಕೂಡ ನಮ್ಮ ಲೈಫಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀವಿ. ತಾವು ವೃತ್ತಿ ಜೀವನದಿಂದ ನಿವೃತ್ತಿ ಆಗ್ತಿರ್ಬೋದು, ಆದರೆ ನಮ್ಮ ಮನಸ್ಸಲ್ಲಂತೂ ತಾವು ಯಾವಾಗಲೂ ಇರ್ತೀರಿ ಸರ್. ನೌಕರರ ಬಗ್ಗೆ MGR ಸರ್ಗಿರುವ ಕಾಳಜಿ ಎರಡೇ ಮಾತು ನಾನು ಖಂಡಿತವಾಗ್ಲೂ ಹೇಳಲೇಬೇಕು ಅವ್ರ ಬಗ್ಗೆ. ಇವತ್ತು ಕ್ಯಾಶ್ಲೆಸ್ ಹೆಲ್ತ್ ಕಾರ್ಡ್ ಇರ್ಬೋದು, ನಮ್ಮಲ್ಲಿ ಸಿಬ್ಬಂದಿಗಳು ಕೊರತೆ ಇದ್ದಾಗ ಕಾಲಕ್ಕೆ ನಾವು ನೇಮಕಾತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ 790ಕ್ಕೂ ಹೆಚ್ಚು ಮಜ್ದೂರ್ ಗ್ಯಾಂಗ್ ಮನ್ಗಳನ್ನ ತೆಗೆದುಕೊಂಡ್ರು. ಇವತ್ತು ಒಂದೇ ದಿನದಲ್ಲಿ ಅವತ್ತು ದಿನ ಒಂದು ತಮ್ಮದೊಂದು ಸೈನಿಂದ ಇಡೀ ಇಲಾಖೆಯಲ್ಲಿ KPTCL ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೂ ಅವತ್ತು ಬಡ್ತಿ ಸಿಕ್ತು ಸರ್. ಇವತ್ತು ಅವರೆಲ್ಲರೂ ಕೂಡ ತಮ್ಮ ಒಂದು ಇದರಲ್ಲಿ ಜಯಿಗಳಾಗಿ ಕಾರ್ಯನಿರ್ವಹಿಸಿದ್ರೆ ನಿಜವಾಗ್ಲೂ ಆ ಒಂದಿನ ನಾನು ಯಾವತ್ತೂ ಬರೆಯೋಕ್ಕಾಗದಿರೋ ದಿನ ಸರ್, ಅದನ್ನು ಸ್ಮರಿಸ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್. ಅವರು ಕೇವಲ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ವಿದ್ಯುತ್ ಕ್ಷೇತ್ರದಲ್ಲೇ ಒಂದು ಅಚ್ಚಳಿಯದ ಗುರುತನ್ನು ಬಿಟ್ಟಿರ್ತಾರೆ. ಅವರು ಸದಾಕಾಲ ಹೇಳ್ತಾ ಇದ್ರು, ನಾನು ಏನೇ ಕೆಲಸ ಮಾಡಿದ್ರೂ ಬೇರೆಯವರನ್ನು ಮೆಚ್ಚಿಸೋದಕ್ಕೆ ಕೆಲಸ ಮಾಡೋದಿಲ್ಲ, ನನ್ನ ಆತ್ಮತೃಪ್ತಿಗೋಸ್ಕರ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅವರ ಹೆಸರಿನಲ್ಲಿ ಇರೋ ರೀತಿಯಲ್ಲೇ ಮುನಿಗೋಪಾಲ್ ರಾಜು ಅಂತಂದರೆ ಅವರು ಬಹುತೇಕರಿಗೆ ರಾಜರ ರೀತಿಯಲ್ಲಿ ವಿಶಾಲವಾದ ಮನಸ್ಸುಳ್ಳವರಂತಹ ಒಬ್ಬ ನಾಯಕ ರೀತಿಯಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಅವರು MD ಆಗಿ ಕೂಡ ಅವರು ತುಂಬ ಬ್ಯುಸಿ ಇದ್ರು, ಎಷ್ಟೇ ನಮ್ಮ ಇಂಜಿನಿಯರ್ಸ್ಗಳು ಹೋಗಿ ಅವ್ರನ್ನ ಭೇಟಿ ಮಾಡಿಕ್ಕೆ ಬಂದ್ರೂ ಕೂಡ ಕರೆಸಿ ಕೂರಿಸಿ ಟೀ ಕುಡಿಸಿ ಯಾರನ್ನೂ ಕಳಿಸೋದಿಲ್ಲ. ಎಲ್ಲರಿಗೂ ಅವ್ರ ಸಮಸ್ಯೆಗಳೇನಿದೆ ಅದನ್ನು ಆಲಿಸಿ ತುಂಬ ವಿನಮ್ರತೆಯಿಂದ ಅವ್ರಿಗೆ ಏನು ಸೊಲ್ಯೂಷನ್ ಬೇಕು ಅದನ್ನು ಅಲ್ಲೇ ಆನ್ ದ ಸ್ಪಾಟಲ್ಲಿ ಅವ್ರಿಗೆ ಸೊಲ್ಯೂಷನ್ಗಳನ್ನ ಕೊಟ್ಟು ಅಥವಾ ಒಂದು ಸಮಾಲೋಚನೆಯನ್ನು ಮಾಡಿ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ಯಾರಿಗೂ ಅವ್ರನ್ನ ನಾವು MD ಅವ್ರ ಉನ್ನತ ಹುದ್ದೆಗೆ ಹೋದರೂ ಕೂಡ MD ಅನ್ನೋ ಭಾವನೆನೇ ಇರಲಿಲ್ಲ. ನಮ್ಮ ಒಂದು ಸಹೋದ್ಯೋಗಿ ಅಥವಾ ನಮ್ಮ ಹಿತೈಷಿ ಗುರುಗಳು ಅನ್ನೋ ರೀತಿಯಲ್ಲಿ ಅವ್ರನ್ನ ನಾವು ಇದುವರೆಗೂ ಟ್ರೀಟ್ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ನೆಚ್ಚಿನ ಹಿರಿಯರು ಮಾರ್ಗದರ್ಶಕರು ಆದಂಥ ಶ್ರೀ ಮುನಿಗೋಪಾಲ್ ರಾಜು ಅವರು, ಅದು ಬರೀ ಹೆಸರು ಮಾತ್ರ ಅಲ್ಲ, ನನಗೆ ಅದೊಂದು ದೊಡ್ಡ ಶಕ್ತಿ. ಅದು ನನಗೊಬ್ಬರಿಗೆಲ್ಲ ನನ್ನಂಥ ಸಾವಿರಾರು ಇಂಜಿನಿಯರ್ಗಳಿಗೆ ಅಥವಾ ಸಾವಿರಾರು ಎಂಪ್ಲಾಯಿಗಳಿಗೆ ಅವರೊಂದು ದೈತ್ಯ ಶಕ್ತಿ. ಅವರು ಲೈಕ್ ಉತ್ಪ್ರೇಕ್ಷೆ ಅಲ್ಲ ಅಂತ ಹೇಳಿದ್ರೆ ನನಗೆ ನಿಜವಾಗ್ಲೂ ಭಗವಂತನಾಗಿ ಕೂಡ ಬಹಳಷ್ಟು ಸರಿ ಕಂಡಿದ್ದಾರೆ. ಈ ತಿಂಗಳಲ್ಲಿ ಅವರು ರಿಟೈರ್ಡ್ ಆಗ್ತಾರೆ ಅಂತ ಅಂದ್ಕೊಂಡ್ರೆ ನನಗೆ ಅದು ಇಷ್ಟು ಬೇಗ ಬಂದೇ ಬಿಡ್ತಾ ಒಂದು ದಿನಗಳು ಅಥವಾ ಅವರ ಒಂದು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ನ ನಾವು ಇಷ್ಟನ್ನು ಶೇರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಒಂದೊಂದು ಸಾರಿ ಆತಂಕ ಆಗುತ್ತೆ. ನಮಗೆ ಭಾರಿ ಆಶ್ಚರ್ಯ ಆಗುತ್ತೆ. ಅವರು ರಾತ್ರಿ ನಮಗೆ 12 ಗಂಟೆ 1 ಗಂಟೆ 2 ಗಂಟೆನಲ್ಲಿ ನಾಳೆ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಅವರು ನಮಗೆ ಒಂದು ವಾಟ್ಸಪ್ ಮೆಸೇಜು ಮತ್ತು ಒಂದು ಫೋನ್ ಮೆಸೇಜ್ ಬಂದಾಗ ನಾವು ಇಂದು ನಮಗೆ ಅದು ಒಂಥರ ಈಗೂ ಒಬ್ಬ ಇಂಜಿನಿಯರ್ ಕೆಲಸ ಮಾಡ್ತಾರ ಅನ್ನೋಂಥ ಒಂದು ಫೀಲಿಂಗ್ಸ್ ನಮಗೆ ಇರುತ್ತೆ. ಇವತ್ತು ನಮ್ಮ ಕಂಪನಿಯಲ್ಲಿ ಏನು ಒಂದು ಚಾಪ್ ಮೂಡಿಸಿದ್ದಾರೆ, ಅದು ಎಂದೆಂದಿಗೂ ಹಿಂದೆ ಯಾರು ಮಾಡಿರಲಾರರು, ಮುಂದೆ ಯಾರು ಮಾಡಲಿಕ್ಕೆ ಭಾರಿ ಕಷ್ಟ ಸಾಧ್ಯ ಅನ್ನೋ ಒಂದು ಪದನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವು ನನಗೆ ಕೇವಲ ಅಧಿಕಾರಿಯಾಗಿರಲಿಲ್ಲ ಸರ್, ನೀವು ನನಗೆ ಗುರುಗಳಾಗಿದ್ರಿ, ಮಾರ್ಗದರ್ಶಕರಾಗಿದ್ರಿ, ಹಾಗೂ ನನ್ನ ಮನೆ ಮಗನ ಥರ ತಾವು ನೋಡ್ಕೊಂಡ್ರಿ ಸರ್. ನಾನು ಎಂದಿಗೂ ತಮ್ಮನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ ಸರ್. ನಾನು ಸಂಕಷ್ಟದಲ್ಲಿದ್ದಾಗ, ಗೊಂದಲದಲ್ಲಿದ್ದಾಗ ನನ್ನ ಜೊತೆ ನಿಂತು ಧೈರ್ಯ ನೀಡಿದಿರಿ, ಅದಕ್ಕೆ ನಾನು ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಸರ್. ಮುನಿಗೋಪಾಲ್ ರಾಜರವರ ಕಾರ್ಯವೈಖರಿಯ ಬಗ್ಗೆ ಹೇಳಬೇಕು ಅಂದರೆ, ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ಅವರು ಮನಸ್ಸು ಮಾಡಿದಲ್ಲಿ ಆ ಕೆಲಸಕ್ಕೆ ಎಲ್ಲ ರೀತಿಯ ಒತ್ತಡ, ಅಂದರೆ ಯಾವ ರೀತಿಯಲ್ಲಿ ಆದರೂ ಅದನ್ನೊಂದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರು. ಫ್ರಮ್ ಅಸಿಸ್ಟೆಂಟ್ ಇಂಜಿನಿಯರ್ ಟು ಅಪ್ ಟು MD ಲೆವೆಲ್ ತನಕ ಬಂದಿದ್ದಾರೆ. ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಕಮ್ ಇಂಜಿನಿಯರ್ ಕಮ್ ಈಸ್ ಎ ಡೌನ್ ಟು ಅರ್ತ್ ಮ್ಯಾನ್. ಭಾಳ ಸಿಂಪಲ್ ಆ್ಯಂಡ್ ಒಬೀಡಿಯಂಟ್ ಮ್ಯಾನ್. ಒಳ್ಳೆ ವಿಷನ್ ಇದೆ. ವಿಷನ್ ಸುಮ್ಮನೆ ಬರೋದಿಲ್ಲ. ರಿಟೈರ್ಡ್ ಆದರೂ ಸಹ ಅವರು ತಮ್ಮ ಅನುಭವ ತೊಡಗಿಸ್ಕೊಂಡು ನಮ್ಮ ಸೆಸ್ಕು ಮತ್ತು DIT ಇಂಜಿನಿಯರ್ ಅಸೋಸಿಯೇಷನ್ನ ಇನ್ನೂ ತಿರುಮತಿ ನಡೆಸ್ತಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕಾಪಾಡ್ತಾರೆ. ಮುನಿಗೋಪಾಲ್ ರಾಜು ಅವರು ನನಗೆ ಭಾಳ ಆಪ್ತರು, ಭಾಳ ಒಳ್ಳೆಯ ಕೆಲಸಗಾರರು. ನಮ್ಮ ಇಂಜಿನಿಯರ್ಸ್ ಬಗ್ಗೆ ಆಗಲಿ, ಹೆಣ್ಗಳೇ ಆಗಲಿ, ಎಲ್ಲರಿಗೂ ಭಾಳ ಸ್ನೇಹದಿಂದ ಕೆಲಸನ ತೆಗಿತಾಯಿದ್ರು. ಹಾಗೆ ಗ್ರಾಹಕ ಸೇವೆಯನ್ನು ಕೂಡ ಹಾಗೆ ಮಾಡ್ತಾಯಿದ್ರು. ಈಸ್ ಎ ವೆರಿ ಗುಡ್ ವರ್ಕರ್. ನಮ್ಮ ಸಂಘಕ್ಕೋಸ್ಕರ ಅಸೋಸಿಯೇಷನ್ KEB ಇಂಜಿನಿಯರ್ಸ್ ಅಸೋಸಿಯೇಷನ್ಗೂ ಭಾಳ ಕೆಲಸ ಮಾಡಿದ್ದಾರೆ. ಅದರಲ್ಲೂ ನಮ್ಮ KEB ಕಡ್ಕೋಳದಲ್ಲಿರ್ತಕ್ಕಂಥ ಕಟ್ಟಡಕ್ಕೆ ಅವರ ಸೇವೆ ಬಹಳ ಚೆನ್ನಾಗಿತ್ತು. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಆದ್ದರಿಂದ ನಾವು ಅವ್ರನ್ನ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಿ
ಅವರು ಎ ಆಗಿ ಸೇರಿ ಕೊನೆಗೆ ಎಸ್ ಸಿ ಆಗಿ, ಚೀಫ್ ಆಗಿ, ಡಿ ಟಿ ಆಗಿ, ಎಮ್ ಡಿ ಆಗಿ ಈಗ ನಿವೃತ್ತಿ ಹೊಂದ್ತಾ ಇದ್ದಾರೆ. ಆ ಒಂದು ಸಂತೋಷಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಅಂಕವಾಗಿ ತಿಳಿಸ್ತಾ ಇದ್ದೀನಿ. ನಾನು ಇವತ್ತು ಈ ಒಂದು ಹಂತಕ್ಕೆ ಬರೋದಕ್ಕೆ ಅವರು ಕೊಡುಗೆ ಕೂಡ ಇದೆ. ಇವತ್ತು ನಮ್ಮ ಅಸೋಸಿಯೇಷನ್ ಅಲ್ಲಿ ನನ್ನನ್ನು ಅಧ್ಯಕ್ಷರು ಮಾಡಲಿಕ್ಕೆ ಅನೇಕ ಹಿರಿಯರ ಜೊತೆ ಇವರು ಕೂಡ ಒಬ್ಬರಾಗಿದ್ದಾರೆ. ಹಾಗಾಗಿ ಸಾಹೇಬರು ಈ ತಿಂಗಳು ಅನಿವಾರ್ಯ ನಿವೃತ್ತರಾಗ್ತಾ ಇದ್ದಾರೆ. ನಿವೃತ್ತರಾದರೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಮಾರ್ಗದರ್ಶನ ನೀಡ್ತಾ ನಮ್ಮ ಸಂಘದ ಚಟುವಟಿಕೆಗಳಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ನಮಗೆ ಅವರು ಮತ್ತೆ ಮಾರ್ಗದರ್ಶನ ನೀಡಲಿ ಅಂತ ಈ ಮೂಲಕ ಹೇಳ್ತಾ ಅವರ ನಿವೃತ್ತಿ ಜೀವನ ತುಂಬ ಸುಖಕರವಾಗಿರಲೆಂದು ನಾನಾದರೂ ಭಾವಿಸ್ತೇನೆ. 1991 ಫೆಬ್ರವರಿಯ 4ರ ಒಂದು ದಿನ ಸೇವೆಯ ಆರಂಭ. ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಆರಂಭಿಸಿದ ಸನ್ಮಾನ್ಯರು ಆ ದಿನದಿಂದ ಅವರ ಜೀವನ ಕೇವಲ ಕೆಲಸವಲ್ಲ, ಒಂದು ಕರ್ತವ್ಯದಂತೆ ಸಾಗುತ್ತದೆ. ಹುದ್ದೆಗಳು ಬದಲಾಗುತ್ತಾ ಹೋಗುತ್ತವೆ, ಆದರೆ ಅವರ ನಿಷ್ಠೆ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಫೆಬ್ರವರಿ 15, 2002ರಲ್ಲಿ ಹುಣಸೂರು MRT ಸಬ್ ಡಿವಿಷನ್ನಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಸೇವೆಯನ್ನು ಪ್ರಾರಂಭಿಸುತ್ತಾರೆ. ನಂತರ ಅಕ್ಟೋಬರ್ 19, 2005ರಿಂದ ಜೂನ್ 28, 2010ರವರೆಗೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಾರೆ. ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ. 28 ಜೂನ್ 2010ರಿಂದ ಏಪ್ರಿಲ್ 19, 2018ರವರೆಗೆ ಮೈಸೂರಿನ ವಿವಿ ಮೊಹಲ್ಲಾ ವಿಭಾಗದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಮಹತ್ತರವಾದ ಕಾರ್ಯಸಾಧನೆಗೈಯುತ್ತಾ ಹೋಗುತ್ತಾರೆ. ಪ್ರತಿ ಹಂತದಲ್ಲೂ ಒಂದು ಸಾಧನೆ, ಒಂದು ಗುರುತು ಮೂಡಿಸುತ್ತಾರೆ. ಏಪ್ರಿಲ್ 19, 2018ರಿಂದ ಡಿಸೆಂಬರ್ 16, 2020ರವರೆಗೆ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. ನಮಗೆ ಇಮಿಡಿಯೇಟ್ ಬಾಸ್ ಆಗಿ ನಮ್ಮ ಎಮ್ ಡಿ ಅವರಾದ ಮುನಿಗೋಪಾಲ್ ರಾಜು ಅವರು ನಮ್ಮ ಸೀನಿಯರು. ನ್ಯೂ ಇಂಟ್ರೊಡಕ್ಷನ್ ಟು ದ ಸಿಸ್ಟಮ್, ಏನು ಮಾಡಬಹುದು ಆ ಸಿಸ್ಟಮಲ್ಲಿ, ಹಳೆ ಸಿಸ್ಟಮ್ನ ನೆಟ್ವರ್ಕ್ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು, ಈ ಥರ ಎಲ್ಲ ಐಡಿಯಾಸ್ ಇರುತ್ತೆ. ಹಾಗಾಗಿ ಆ ಐಡಿಯಾಸ್ನ ನಾವು ಒಂದಷ್ಟು ಕಾಪಿ ಮಾಡಿಕೊಂಡು ನಾವು ಮಾಡ್ತಾ ಇದ್ದ ಕೆಲಸ. ನನಗೆ ಮುನಿಗೋಪಾಲ್ ರಾಜು ಸಾಹೇಬರು ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ KEBಗೆ ಸೇರಿದಾಗಲಿಂದನೂ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ. ನಮ್ಮ ಒಡನಾಟ ಇದೆ ಹತ್ತಿರದಿಂದ. ಅವರು ಒಬ್ಬ ಸಹೃದಯಿ, ಕ್ರಿಯಾಶೀಲರು ಮತ್ತು ಭಾಳ ನಿಖರತೆ ಇರೋವಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಹೀ ಈಸ್ ಅಸೆಟ್ ಟು ದ ಆರ್ಗನೈಸೇಷನ್. ಇದು ನಾನು ಹೇಳಿರೋ ಮಾತಲ್ಲ. ಅವರು ಮೂಡಾದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾಗಲೇ IAS ಆಫೀಸರ್ ಒಬ್ಬರು ರೈಟಿಂಗ್ನಲ್ಲಿ ಕೊಟ್ಟಿರೋದು ಅಂತ ಅದು ಸ್ಟೇಟ್ಮೆಂಟ್. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಆಡಿದ ಮಾತು ಅವರಿಗೆ ಭಾಳ ಬೇಸರ ತಂದಿತ್ತು. ಅವ್ರು ಮರೆತರು, ನಾನು ಮರ್ತಿಲ್ಲ. ಆದರೆ ಅವ್ರ ದೊಡ್ಡತನ ಏನಂದರೆ ಆಮೇಲೂ ಅವರು ಅದನ್ನು ಕ್ಯಾರಿ ಮಾಡ್ದೇನೆ ಸಾಕಷ್ಟು ಸಂದರ್ಭದಲ್ಲಿ ನಾನು ಯಾವಾಗ ಅಪ್ರೋಚ್ ಮಾಡಿದ್ರು ಅವರನ್ನು ಯಾವುದೋ ಒಂದು ಹೆಲ್ಪ್ಗೆ ಅವರು ನನಗೆ ಕೈ ನೀಡಿ ಸಹಾಯ ಮಾಡಿದ್ದಾರೆ. ಅಲ್ಲದೆ ಅವರೇ ಗುರುತಿಸಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಹೆಲ್ಪ್ ಮಾಡಿರೋದನ್ನು ನಾನು ಮರೆಯೋದಿಲ್ಲ. ಸಾಹೇಬ್ರದ್ದು ನನಗೆ ಮೊದಲು ಫಸ್ಟು ನಾನು ನೋಡಿದ್ದು, ನಾನು ಚಾಮರಾಜನಗರದಲ್ಲಿ AE ಆಗಿದ್ದಾಗ ಅವ್ರ ಸ್ನೇಹಿತರ ಜೊತೆ ಬಂದಿದ್ದರು. ಆ ಒಡನಾಟ ಕೆಲವು ಕ್ಷಣಗಳು ಮಾತ್ರ, ಆದರೂ ಅಲ್ಲೇನೋ ಒಂದು ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಅಂತ ಅನಿಸಿತ್ತು ನನಗೆ. ಒಂದು ಪ್ಲ್ಯಾನಿಂಗ್ ಅಂದರೆ ಏನು, ಒಂದು ಡಿಪಾರ್ಟ್ಮೆಂಟನ್ನು ಮುಂದೆ ತೊಗೊಂಡು ಹೋಗಬೇಕಾದ್ರೆ ಎಷ್ಟು ವಿಧದಲ್ಲಿ ನಾವು ಕೆಲಸ ಮಾಡ್ಬೋದು ಅನ್ನೋದನ್ನು ನಾವು ಅವಾಗ ತಿಳ್ಕೊಂಡ್ವಿ. ಅಂದರೆ ಟೀಮ್ ಬಿಲ್ಡಿಂಗ್ ಅನ್ನೋದನ್ನು ನಾವು ಸಾಹೇಬ್ರು ನೋಡಿ ಕಲ್ತಿದ್ದು. ರಾಜು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಅಪರೂಪದ ಸ್ನೇಹಮಯಿ, ಅತ್ಯುತ್ತಮ ಕನಸುಗಾರ, ಅಂದ್ಕೊಂಡಿದ್ದನ್ನು ಸಾಧಿಸುವಂಥ ಒಂದು ಛಲಗಾರ. ಅವರು AE ಆಗಿ ಸಂಪಾದನೆ ಮಾಡಿದಂತಹ ಸ್ನೇಹ, ಪ್ರೀತಿ, ವಿಶ್ವಾಸ ಅವರು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾಗ ಕೂಡ ನೇಮಕ ಆದಮೇಲೆ ಅದನ್ನು ಕೂಡ ಅವರು ಕಾಪಾಡ್ಕೊಂಡು ಬಂದು ಇಲಾಖೆಗೆ ಸಾಕಷ್ಟು ಪ್ರಥಮಗಳನ್ನು ನೀಡಿದಂತಹ ವ್ಯಕ್ತಿ. These achievements are inspiration for all the engineers. And sir, if we talk about the Mysore Dasara, we just cannot imagine it without you. I can say that people are recognized by the positions, but in your case, position is recognized because of you. I will tell it why. So when you were executive engineer VV Mohalla, you were the linchpin of Mysore Dasara. When you became SC Mysore, you took it to the next level. And when you served as Director Technical SESC, Mysore Dasara has witnessed
which has never ever happened. This year, not only the street of Mysore, but the skies of Mysore were also illuminated through 1,500 drones. Your involvement for this drone show was incredible. The entire formation, storyboard, even the sound, background score, it was all because of you, and it has seen a grand success. It became the talk of the town, talk of the every household. Next year, you were MD, and then the talk were like, what better can be done this year for Mysore Dasara? But sir, you always have a plan to do better than best. This year, apart from the lighting, you have done the drone show for 3,000 drones and created a Guinness World Record. Not only the government of Karnataka, but government of India also appreciated you. They shared this story through their official social media platform. These achievements is unforgettable, sir. Pride for all of us, for all the engineers. ಜೀವನದ ಪ್ರತಿ ಹಂತದಲ್ಲೂ ಎದುರಾಗುವ ಸವಾಲುಗಳನ್ನು ಮೆಟ್ಟಿ ಕೆಚ್ಚೆದೆಯ ಕಾರ್ಯನಿರ್ವಹಣೆ ತೋರುತ್ತಾರೆ. ಬೆಸ್ಕಾಂ ಸಂಸ್ಥೆಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯಸಾಧನೆ. ಮಾರ್ಚ್ 1, 2025ರಿಂದ ಮಾರ್ಚ್ 31, 2026ರವರೆಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ಒಂದು ಸಂಸ್ಥೆಗೆ ದಿಕ್ಕು ತೋರಿದ ನಾಯಕರಿವರು. ಕಳೆದ 25 ವರ್ಷಗಳಿಂದ ಗುಡ್ ಫ್ರೆಂಡ್ಸ್ ಆಗಿಯೇ ಮುಂದುವರಿತಾ ಇದ್ದೀವಿ. ನಾವು ಅಧಿಕಾರದಲ್ಲಿ ಇರೋದಕ್ಕಿಂತ ಜಾಸ್ತಿ ಸ್ನೇಹಿತರಾಗಿ ನಾವು ವಿನಿಮಯ ಹೆಚ್ಚಾಗಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಅವರು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಿಂದ ಬಂದ ಬಡ ರೈತರಿಗಾಗಿರ್ಬೋದು, ಯಾರಿಗೆ ಬಡವ್ರಿಗಾಗಿರ್ಬೋದು, ಅವರು ಕೆಲಸ ಮಾಡಿಕೊಟ್ಟಿರೋದಂತೂ ಹೇಳೋದಕ್ಕೆ ಆಗೋದಿಲ್ಲ. ರಾಜು ಅವರು ಭಾಳ ಸರಳ ವ್ಯಕ್ತಿ, ಹಸನ್ಮುಖಿ, ಸ್ನೇಹಜೀವಿ. ಅವರು ಯಾರಿಗಾದರೂ ಸಹಾಯ ಮಾಡಬೇಕಂದ್ರೆ ಏನೇ ಕಷ್ಟ ಇದ್ರೂ ಹೋಗಿ ಸಹಾಯ ಮಾಡ್ತಿದ್ರು. ಇಲಾಖೆಯ ಜನರಿಗೆ ಒಂದು ಎಂಟರ್ಟೈನ್ ಬೇಕಂತ ಒಂದು ಕ್ಲಬ್ಬೇ ಓಪನ್ ಮಾಡಿಕೊಟ್ರು. ಒಟ್ಟಿನಲ್ಲಿ ನಮಗೆ ಒಳ್ಳೆಯ ಸ್ನೇಹಿತರಾಗಿದ್ದು ಭಾಳ ಅದೃಷ್ಟ ಅಂತ ನಾನು ಭಾವಿಸಿದ್ದೀನಿ. ಇಲಾಖೆಯ ಎಲ್ಲ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸ್ತಕ್ಕಂಥ ಒಂದು ಶಾಂತಿ ಚಿತ್ತರಾಗಿ ಕೆಲಸ ಮಾಡ್ತಕ್ಕಂಥ ಇಂಥ ವ್ಯಕ್ತಿತ್ವ ಇಂದಿನ ದಿನಮಾನಗಳಲ್ಲಿ ಭಾಳ ಅಪರೂಪದ ವ್ಯಕ್ತಿತ್ವ. ಗೆಳೆಯ ಮುನಿಗೋಪಾಲ್ ರಾಜ್ ಅವರಿಗೆ ವಿಶ್ರಾಂತಿ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಆದರೆ ಅದು ಹುದ್ದೆಯ ನಿವೃತ್ತಿ ಅಷ್ಟೇ. ಆದರೆ ಅವರು ಇನ್ನೂ ಚಿರಕಾಲ ಬಾಳಬೇಕು. ನನ್ನ ಆತ್ಮೀಯ ಸ್ನೇಹಿತರು, ನಮ್ಮವರೇ ಆಗಿರ್ತಕ್ಕಂಥ ಶ್ರೀ ಮುನಿಗೋಪಾಲ್ ರಾಜು ಅವರು ಹಂತ ಹಂತವಾಗಿ ಮೇಲ್ಪಂಕ್ತಿಗೆ ಬಂದಂಥ ಒಬ್ಬ ದಕ್ಷ ಅಧಿಕಾರಿ. ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ಹಳ್ಳಿಗಾಡಿನ ಜನರಲ್ಲಿ ಅಂದಿನ ಕಾಲದಲ್ಲಿ ಇದ್ದಂಥ ವಿದ್ಯುತ್ ಶಕ್ತಿಯ ಅಭಾವವನ್ನು ಮನಗೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಬದಲಾವಣೆ ಆಗಬೇಕು, ವಿದ್ಯುತ್ ಶಕ್ತಿಯಿಂದ ಸಾಕಷ್ಟು ಸಮಾಜದ ಬೆಳವಣಿಗೆಗಳು ಸಾಧ್ಯ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಂಥ ಒಬ್ಬ ಆತ್ಮೀಯ ಸ್ನೇಹಿತರಿದ್ದಾರೆ. ನಾನು ಮೈಸೂರು ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ. ಮೈಸೂರಿನ ದಸರಾವನ್ನು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ರಲ್ಲಿ ಇವರ ಅನುಭವ, ಇವರ ಶ್ರಮ ನನಗೆ ಹೇಳೋದಕ್ಕೆ ಸಾಧ್ಯತೆ ಇಲ್ಲ. ಅಂತ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು, ತನ್ನ ಬದುಕನ್ನು ತೆರೆದ ಪುಸ್ತಕವಾಗಿ ಸ್ವೀಕಾರ ಮಾಡಿ ಸಮಾಜಕ್ಕೆ, ತನ್ಮೂಲಕ ದೇಶಕ್ಕೆ, ರಾಜ್ಯಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಜಗತ್ ಪ್ರಸಿದ್ಧ ಮೈಸೂರು ದಸರಾ 2025ರ ಮೈಸೂರು ದಸರಾದ ಆ ಬೆಳಕು, ಆ ವೈಭವ, ಆ ಅದ್ಭುತ ದೀಪಾಲಂಕಾರವನ್ನು ಇಡೀ ರಾಜ್ಯ ಒಂದು ಹಬ್ಬದಂತೆ ಸಂಭ್ರಮಿಸಿತು. 3000 ಡ್ರೋನ್ಗಳ ಆಕಾಶ ನೃತ್ಯ, ಎರಡು 1983 ಡ್ರೋನ್ಗಳಿಂದ ಮೂಡಿದ ಹುಲಿಯ ಚಿತ್ತಾರ ಗಿನ್ನಿಸ್ ದಾಖಲೆ. ಜಗತ್ತೇ ಗಮನಿಸಿದ ಕ್ಷಣ. ಕರ್ನಾಟಕ ಸರ್ಕಾರ ಮಾತ್ರವಲ್ಲದೆ ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿಯೂ ಕೂಡ ಈ ಗಿನ್ನಿಸ್ ದಾಖಲೆಯ ಸಂಭ್ರಮವನ್ನು ಹಂಚಿಕೊಂಡಿದ್ದು ಕೂಡ ಒಂದು ದಾಖಲೆಯೇ ಸರಿ. ಈ ಎಲ್ಲ ಸಾಧನೆಗಳ ಹಿಂದೆ ಒಬ್ಬ ಶಾಂತ ಹಾಗೂ ದೂರದೃಷ್ಟಿಯ ನಾಯಕರಿದ್ದಾರೆ. ನಿರ್ದೇಶಕರಂತೆ ನಿಂತು ಸಹೋದ್ಯೋಗಿಗಳ ಹೆಗಲಿಗೆ ಹೆಗಲನ್ನು ನೀಡಿ ಪ್ರತಿಯೊಬ್ಬರಲ್ಲೂ ಉತ್ತಮತೆಯನ್ನು ಹೊರತೆಗೆದವರು. ಅವರು ಎಲ್ಲ ತಮ್ಮ ಕರ್ಮಚಾರಿಯೊಡನೆ, ಉನ್ನತ ಅಧಿಕಾರಿಯೊಡನೆ ಮತ್ತು ಜನಸಾಮಾನ್ಯರೊಡನೆ ಒಂದು ಸೌಜನ್ಯಯುಕ್ತವಾದ ಸಂಬಂಧವನ್ನು ಇಟ್ಟು ತಮ್ಮ ವ್ಯಕ್ತಿತ್ವವನ್ನು
ಸೇವಾ ಮನೋಭಾವದಿಂದ ಮತ್ತು ಕರ್ತವ್ಯಶೀಲತೆಯಿಂದ ಬೆಳೆಸಿಕೊಂಡು ಬಂದಿದ್ದಾರೆ. PUCವರೆಗೆ ಅವರು ಕರಿಯಪ್ಪನವ್ರ ಕಾಲೇಜಿನಲ್ಲಿ RESನಲ್ಲಿ ಓದೋರು. ನಾನು PUCಯನ್ನು RESಲ್ಲಿ ಓದೋನು. ಅವರು ಮುಂದಿನ ಬೆಂಚಿನ ಸ್ಟೂಡೆಂಟು, ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ನಾನು ಅವರು ಒಂದೇ ತರಗತಿಯಲ್ಲಿ ಓದ್ತಾ ಇದ್ದು ಅಂತ ಗೊತ್ತಿರಲಿಲ್ಲ. ಅವ್ರಿಗೆ ಏನಾರ ಕೆಲಸ ಇದ್ದರೆ ಮುನಿಗೋಪಾಲ್ ರಾಜ್ಗೆ ಹೇಳ್ತಿದ್ದೆ ಮೈಸೂರಿನಲ್ಲಿ, ಅದು ನನ್ನ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಏನಾದ್ರು ಕೆಲಸ ಇದ್ದರೆ. ಈ ದಿವಸ ಅವರ ನಿವೃತ್ತಿ ಹೊಂದಿ ಹೊಸ ಪಯಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು 35 ವರ್ಷಗಳ ಸುದೀರ್ಘ ಪಯಣವನ್ನು ವಿದ್ಯುತ್ ಇಲಾಖೆಯಲ್ಲಿ ಕಳೆದಿದ್ದಾರೆ. ಹಲವಾರು ಏಳು ಬೀಳುಗಳ ನಡುವೆ ಮೈಸೂರಿನಲ್ಲಿ ಪ್ರಾರಂಭ ಆದಂಥ ಅವರ ಸರ್ಕಾರದ ಸೇವೆಯ ಒಂದು ಭಾಗ್ಯ, ಮೈಸೂರಿನಲ್ಲೇ ಅದೇ ಇಲಾಖೆಯಲ್ಲಿ ಅತ್ಯಂತ ಉನ್ನತ ಹುದ್ದೆಗೆ ಹೋಗಿ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಅವರ ಒಂದು ಮೈಸೂರಿನ ಅವರ ಕೆಲಸ ಕಾರ್ಯಗಳು ಇವತ್ತು MGR ಅವ್ರನ್ನ ಮೈಸೂರಿನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಆ ಕೆಲಸಗಳು ಅವ್ರನ್ನ ಗುರುತಿಸ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಅವ್ರು ಈಗಲೂ ನಮಗೆ MD, ಮುಂದೆನೂ MD, ಯಾರೇ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಒಬ್ಬರ ಗೈಡರ್ ಆಗಿ ಸಣ್ಣ ಪುಟ್ಟದ ತೊಂದರೆ ಆಗ್ತದೆ ಅವೆಲ್ಲವನ್ನು ಬಗೆಹರಿಸ್ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಯಾವಾಗಲೂ ನಮ್ಮ ಜೊತೆ ಇರಲಿ. ನಾನು ಅಧ್ಯಕ್ಷನಾಗಿರೋದು ತನಕಲ್ಲ, ಈ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಇರೋ ತನಕ ಅವರು ಶಕ್ತಿಯಾಗಿ ನಾನು ದುಡಿತೀನಿ ಅನ್ನೋ ತನಕ ಈ ನಿಗಮ ಅವರ ಯಾವಾಗಲೂ ಸುಧಾ ತೆರೆದಿರ್ತದೆ ಅನ್ನುವಂಥ ಮಾತನ್ನು ಹೇಳಿ ಅವ್ರಿಗೆ ಶುಭ ಹಾರೈಸ್ತೇನೆ. The journey from a young boy from the streets of Kanakapura to MGR, the leader, is nothing short but remarkable. It is a story built on focus, grit, determination and perseverance. Raju may retire from service on 31st of March, but Raju will never retire from our hearts. ಅವರು ಕೆಲಸವನ್ನಷ್ಟೇ ಮಾಡಲಿಲ್ಲ, ಒಂದು ಪರಂಪರೆಯನ್ನು ನಿರ್ಮಿಸಿದರು. ಇಂದು ಅವರ ಅಧಿಕೃತ ಸೇವೆಗೆ ಸಂಸ್ಥೆ ವಿಶ್ರಾಂತಿ ಬಯಸುತ್ತಿದೆಯಷ್ಟೇ. ಆದರೆ ದಂತಕಥೆಗಳು ಎಂದಿಗೂ ನಿವೃತ್ತಿಯಾಗುವುದಿಲ್ಲ. ಅವರು ಹುದ್ದೆಯಿಂದ ದೂರವಾಗಬಹುದು, ಆದರೆ ನಮ್ಮ ಹೃದಯಗಳಿಂದ ಅಲ್ಲ. ಅವರು ನೆನಪುಗಳಲ್ಲಷ್ಟೇ ಉಳಿಯುವುದಿಲ್ಲ, ಪ್ರೇರಣೆಯಾಗಿ ಜೀವಿಸುತ್ತಾರೆ. ಇದು ಒಬ್ಬ ವ್ಯಕ್ತಿಯ ಕತೆ ಮಾತ್ರವಲ್ಲ, ಇದು ಒಂದು ದಂತಕಥೆ. ಶ್ರೀ KM ಮುನಿಗೋಪಾಲ್ ರಾಜು ಸರ್, ನಿಮ್ಮ ಪಯಣಕ್ಕೆ ನಮ್ಮ ನಮನಗಳು. ನೀವು ಸದಾ ಪ್ರೇರಕರು, ಮಾರ್ಗದರ್ಶಕರು. ನಿಮ್ಮ ಸಾಧನೆಯ ಜ್ಯೋತಿ ಸದಾ ಪ್ರಜ್ವಲಿಸುತ್ತಿರಲಿ.